ಗೋಲ್ಡನ್ ಲೈಫ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಾ ಹಕೀಂ. ಗೋಲ್ಡನ್ ಲೈಫ್ ಕಾರ್ಯಕ್ರಮ ಅಂತಂದರೆ ಸುಮ್ಮನೆನಾ? ಗೋಲ್ಡನ್ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ನಾನು ನಿಂತಿರುವಂತಹ ಈ ಗೋಲ್ಡನ್ ಕಾಲೇಜಿನ ಹೆಸರು GSSS ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಫಾರ್ ವುಮೆನ್. ನಮ್ಮ ಭಾರತ ದೇಶದಲ್ಲಿ ಆರ್ಕಿಟೆಕ್ಚರ್ ವಿದ್ಯಾರ್ಥಿನಿಯರಿಗೋಸ್ಕರ ಇರುವಂತಹ ಎರಡು ಕಾಲೇಜು. ಒಂದು ಪುಣೆಯಲ್ಲಿದೆ, ಮತ್ತೊಂದು ನಾನು ನಿಂತಿರುವಂತಹ ಜಾಗ ಮೈಸೂರಿನ ಈ GSSS ಕ್ಯಾಂಪಸ್. ಹಾಗಾದರೆ ಈ ಕಾಲೇಜಿನ ವಿಶೇಷತೆ ಏನು? ಈ ಕಾಲೇಜಿನಲ್ಲಿ ನೀವು ಅಡ್ಮಿಷನ್ ಯಾವ ಕಾರಣಕ್ಕೋಸ್ಕರ ತಗೋಬೇಕು? ಇಲ್ಲಿ ಅಡ್ಮಿಷನ್ ತಗೊಂಡ್ರೆ ಆಗುವಂತಹ ಉಪಯೋಗಗಳು ಏನು? ಫ್ಯಾಕಲ್ಟೀಸ್ ಏನು ಹೇಳ್ತಾರೆ, ಸ್ಟೂಡೆಂಟ್ಸ್ ಏನು ಹೇಳ್ತಾರೆ, ಇಲ್ಲಿ ಆಗುವಂತಹ ಆರ್ಟ್, ಟೆಕ್ನಾಲಜಿ, ಇದೆಲ್ಲದರ ಬಗ್ಗೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಮಾಹಿತಿ ತಿಳಿಸ್ತಾ ಹೋಗ್ತೀವಿ. ಗೀತಾ ಶಿಶು ಶಿಕ್ಷಣ ಸಂಘದ ಸೆಕ್ರೆಟರಿಯನ್ನು ಪರಿಚಯ ಮಾಡಿಕೊಡುವಂತಹ ಸಮಯ. ನಾವು ಮಹಿಳಾ ಸಬಲೀಕರಣದ ಬಗ್ಗೆ, ಎಂಪವರ್ಮೆಂಟ್ ಬಗ್ಗೆ ಮಾತಾಡ್ತೀವಿ. ಮಹಿಳೆ ಶಕ್ತಿ ಇದ್ದ ಹಾಗೆ ಅಂತ. ಅದೇ ಶಕ್ತಿ ಇಲ್ಲಿನ ಸೆಕ್ರೆಟರಿಯಾಗಿ ಪ್ರತಿಯೊಂದಕ್ಕೂ ಗೈಡ್ ಮಾಡ್ತಾ ಇನ್ನೂ ಸಾಕಷ್ಟು ಸಾಧಿಸುವ ಛಲದೊಂದಿಗೆ ಮುನ್ನುಗ್ತಾ ಇದೆ. ಅವರೇ ಅನುಪಮಾ ಬಿ ಪಂಡಿತ್. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನಾನು ಈ ಕ್ಯಾಂಪಸ್ಸಿಗೆ ಎಂಟ್ರಿ ಕೊಟ್ಟ ತಕ್ಷಣ ನನಗೆ ತುಂಬ ರಿಚ್ನೆಸ್ ಫೀಲ್ ಆಯಿತು, ವಾವ್ ಅನ್ನಿಸ್ತು. ಅದರ ಹಿಂದೆ ಇರುವಂತಹ ಶಕ್ತಿ ನೀವು ಅನ್ನೋದು ಗೊತ್ತಾಯಿತು. ಅದೆಲ್ಲ ಅರಿತ ನಂತರ ಹೆಣ್ಮಕ್ಳು ಮನ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದಲ್ಲ ಅನ್ನೋದು ಬಂತು. ಅದ್ರ ಜೊತೆಗೆ ಇವತ್ತು ನಾವು ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಫಾರ್ ವುಮೆನ್ ಬಗ್ಗೆನೂ ಮಾತಾಡ್ತಾ ಇದ್ದೀವಿ. ಸೊ ಅಲ್ಲಿಗೆ ನಾನು ಬರ್ತೀನಿ. ಅದಕ್ಕಿಂತ ಮುಂಚೆ ನನಗೆ ನಿಮ್ಮ ಶಿಕ್ಷಣ ಸಂಸ್ಥೆ ಬಗ್ಗೆ ತಿಳಿಸ್ಕೊಡ್ಬೋದಾ? ಈ ಸಂಸ್ಥೆಗೆ ಶಕ್ತಿ ನೀಡಿದ್ದು ರುಕ್ಮಿಣಿಬಾಯಿ ಪಂಡಿತ್ ಅವರ ವಿಷನ್. 1940s ಅವರು ಮಕ್ಕಳಿಗೆ ಭಗವದ್ಗೀತೆ ಹೇಳ್ಕೊಡ್ತಾ, ಹಾಗೆ ರೀಡಿಂಗ್ ಆ್ಯಂಡ್ ರೈಟಿಂಗ್ ಇನ್ ಕನ್ನಡ, ಆ ಕಾಲದಲ್ಲಿ ಕನ್ನಡ ಭಾಷೆ ಹೇಳ್ಕೊಡ್ತಾಯಿದ್ರು. ವಿದ್ಯೆ ಖಂಡಿತವಾಗ್ಲೂ ಎಲ್ಲರಿಗೂ ಆಗಬೇಕು ಅಂತ ನಂಬಿದ್ದವರು ಅವರು 1940s. ಸೊ ಮನೆಯಲ್ಲೇ ಗೀತಾ ಶಿಶು ಶಿಕ್ಷಣ ಸಂಘ ಅಂತ ಪ್ರಾರಂಭ ಮಾಡಿ ಭಗವದ್ಗೀತೆ ಹಾಗೂ ಕನ್ನಡದ ರೀಡಿಂಗ್ ಆ್ಯಂಡ್ ರೈಟಿಂಗ್ ಹೇಳ್ಕೊಡ್ತಾಯಿದ್ರು. ಅವರು ನಿಧನವಾಗಿದ್ದು 1968. ಆದ ನಂತರ ಶಾಲೆ ಹಾಗೆ ಮುಚ್ಚೋಯ್ತು. ಆಮೇಲೆ ಸ್ವಾತಂತ್ರ್ಯನೂ ಬಂದಿತ್ತು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಬಂದಿತ್ತು. ಆದರೆ ಅವರು ನಮ್ಮ ಫೌಂಡರ್ ಪ್ರೊಫೆಸರ್ BS ಪಂಡಿತ್ ಹತ್ರ ಒಂದು ಭಾಷೆ ತಗೊಂಡಿದ್ರು. ಏನು ಅಂದರೆ, ಮೈಸೂರಲ್ಲೇ ಇದ್ದು ಇಲ್ಲಿನ ವಿದ್ಯಾಭ್ಯಾಸದ ಫೀಲ್ಡಲ್ಲಿ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಲೇಬೇಕು, ಎಲ್ಲರ ಹಾಗೆ ಮೈಸೂರು ಬಿಟ್ಟು ಆಚೆ ಹೋಗಿ ದುಡ್ಡು ಹಿಂದೆ ಓಡೋಗಬೇಡ ಅಂತ ಅವರು ಡೆತ್ ಬೆಡ್ಡಲ್ಲಿ ತೊಗೊಂಡಂಥ ಪ್ರಾಮಿಸ್. ನಮ್ಮ ತಂದೆಗೆ ಅವಕಾಶ ಇದ್ರೂ ಮೈಸೂರು ಆಚೆ ಹೋಗಿ ಕೆಲಸ ಮಾಡಲಿಕ್ಕೆ ಅವ್ರು ಹೋಗಲಿಲ್ಲ. 1975 ಗೀತಾ ಶಿಶು ಶಿಕ್ಷಣ ಸಂಘ ಅಂತ ಒಂದು ಸೊಸೈಟಿಯಾಗಿ ರಿಜಿಸ್ಟರ್ ಮಾಡಿ 1981 ಇಂಗ್ಲೀಷ್ ಮಾಧ್ಯಮ ಶಾಲೆ ಗೀತಾ ಭಾರತಿ ಸ್ಕೂಲ್ ಅಂತ ಸಿದ್ಧಾರ್ಥ ನಗರದಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಆ ದಿನಗಳಲ್ಲಿ 8 ಮಕ್ಕಳು, ಒಂದು ಟೀಚರಿಂದ ಪ್ರಾರಂಭ ಆಗಿದ್ದು ಗೀತಾ ಶಿಶು ಶಿಕ್ಷಣ ಸಂಘದ ಜರ್ನಿ. ಓಕೆ, ಸೊ ಅಲ್ಲಿಂದ ಇಲ್ಲಿವರೆಗೆ ಬಂದಿರುವಂತಹ ಜರ್ನಿ, ನೀವು ಯಾವಾಗ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ? ನಿಮ್ಮ ಜರ್ನಿ ಹೇಗಿತ್ತು ಈ ಸಂಸ್ಥೆ ಜೊತೆ? ಈ ಸಂಸ್ಥೆ ಶುರುವಾದಾಗ 1981 ತುಂಬ ಜನ ಸಹಕಾರ ನೀಡಿದ್ದಾರೆ ಪ್ರೊಫೆಸರ್ BS ಪಂಡಿತ್ ಅವ್ರಿಗೆ. ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ರಾಜಕಾರಣಿಗಳು, ಸ್ನೇಹಿತರು, ಸಮಾಜದಲ್ಲಿರುವ ಎಲ್ಲ ಜನರು ಅವ್ರಿಗೆ ತುಂಬ ಬೆಂಬಲ ಕೊಟ್ಟಿದ್ದರಿಂದ ಆ ಶಾಲೆ 1981 ಪ್ರೈಮರಿ ಸ್ಕೂಲಿಂದ ಸ್ಟಾರ್ಟ್ ಆಗಿ 1986 ಹೈಸ್ಕೂಲ್ ಬಂದು ಕೇವಲ 5 ವರ್ಷದಲ್ಲಿ 1988 ಪ್ರಿ ಯೂನಿವರ್ಸಿಟಿ ಕಾಲೇಜ್ ಸ್ಥಾಪನೆ ಆಯಿತು. 1991 ಡಿಗ್ರಿ ಕಾಲೇಜ್. ನೀವು ಯಾವಾಗ ಜಾಯ್ನ್ ಆದ್ರಿ? ನಾನು 16 ವರ್ಷದ ಹಿಂದೆ ಸೇರಿರೋದು. ಓಕೆ, ನಿಮ್ಮ ಜರ್ನಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು?
ನಾನು 2010 ಸೇರಿದ್ದು. ಅದಕ್ಕೆ ಮೊದಲು ನಾನು ಒಬ್ಬ ಅಧ್ಯಾಪಕಿಯಾಗಿ ನಾನು ಒಂದು ಪ್ರಿ ಯೂನಿವರ್ಸಿಟಿ ಕಾಲೇಜಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೆ. ನಾನು ಇಲ್ಲಿ ಸೇರಿದ ಕಾರಣ ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ನ ಸ್ಟ್ರೀಮ್ಲೈನ್ ಮಾಡೋ ಉದ್ದೇಶದಿಂದ ನಾನು ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡಿದೆ. ದ ಲೆವೆಲ್ ಆಫ್ SDA. ಸೊ ನಮ್ಮ ಫೌಂಡರ್ದು ವಿಚಾರನೂ ಅದೇನೆ, ಕೆಳಗಿಂದ ಶ್ರಮಪಟ್ಟು ಮೇಲೆ ಸ್ಥಾನವನ್ನು ಆಕ್ಯುಪೈ ಮಾಡಬೇಕಾಗಲಿ, ಡೈರೆಕ್ಟ್ ಟಾಪ್ ಪೊಸಿಷನ್ಗೆ ಬರಬಾರ್ದು ಅನ್ನೋ ನಂಬಿಕೆ ಅವ್ರದ್ದಿತ್ತು. ಅದಕ್ಕೆ ತಕ್ಕಂತೆ ನಾನು ಫ್ರಮ್ ಆಲ್ ಸ್ಟಾರ್ಟಿಂಗ್ ಲೆವೆಲ್, ಎಂಟ್ರಿ ಲೆವೆಲಿಂದ 4-5 ವಿಭಾಗಗಳಲ್ಲಿ ನಾನು ಕೆಲಸ ಮಾಡಿ, ಹಾಗೆ ಅಲ್ಲಿಂದ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ದೆನ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆ್ಯಂಡ್ ನೌ ಸೆಕ್ರೆಟ್ರಿ. ಸೊ ಇವಾಗ ಕ್ಯಾಂಪಸ್ಸಿಗೆ ಬರೋಣ. ಸೊ ಕ್ಯಾಂಪಸ್ನಲ್ಲಿರುವಂತಹ ಸ್ಪೆಷಾಲಿಟಿ ಬಗ್ಗೆ ತಿಳಿಸ್ಕೊಡ್ಬೋದಾ? ಯಾಕೆ GSSನೇ ಆಯ್ಕೆ ಮಾಡ್ಕೋಬೇಕು, ಪೋಷಕರಾಗಿರ್ಬಹುದು, ಸ್ಟೂಡೆಂಟ್ಸ್ ಆಗಿರ್ಬೋದು? ವೈ? ಇದರ ಸಂಸ್ಥಾಪಕರು ಪ್ರೊಫೆಸರ್ BS ಪಂಡಿತ್ ಅವರು ತಾಯಿಗೆ ಕೊಟ್ಟ ಭಾಷೆಯಂತೆ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ಬೇಕು, ಅಟ್ ಎನಿ ಕಾಸ್ಟ್ ಅವ್ರಿಗೆ ಡಿನೈ ಆಗಬಾರ್ದು. ಇವಾಗ ನಮ್ಮ ಸಮಾಜ ತುಂಬ ಮುಂದುವರೆದಿದೆ. ಬೇಸಿಕ್ ಎಜುಕೇಷನ್ ಕಷ್ಟ ಇಲ್ಲ, ಎಲ್ಲ ಪೇರೆಂಟ್ಸ್ಗೂ ಅದರ ಅರಿವಿದೆ. ಎಲ್ಲ ಬಾಯ್ಸ್ ಆಗಲಿ ಗರ್ಲ್ಸ್ ಆಗಲಿ ಬರೀ ಎಜುಕೇಷನ್ ಅಲ್ಲ, ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅನ್ನೋ ಒಂದು ನೋಷನ್ನು ಪೇರೆಂಟ್ಸ್ಗೆ ಇವಾಗ ಬಂದುಬಿಟ್ಟಿದೆ. ಸೊ ನಾವು ಇವತ್ತಿನ ಸಮಾಜನ ತೊಗೊಂಡ್ರೆ ಅದು ಏನು, ಇಟ್ ಈಸ್ ನಾಟ್ ಅ ಗ್ರೇಟ್ ಥಿಂಗ್ ಅಂತ ಅನಿಸ್ಬೋದು. ಬಟ್ ನಾನು ಮಾತಾಡ್ತಾ ಇರೋದು 1940s, 1960s, 1970s. 1970s ನಮ್ಮ ಫೌಂಡರ್ JCEನಲ್ಲಿ ಪ್ರೊಫೆಸರ್ ಆಗಿದ್ದರು. ಅಲ್ಲಿ ಅಡ್ಮಿಷನ್ಗೆ ಹೆಣ್ಣು ಮಕ್ಕಳು ಬಂದ್ರೂ, ಬುದ್ಧಿವಂತ ಹೆಣ್ಣು ಮಕ್ಕಳು ಹಾಸ್ಟೆಲಲ್ಲಿ ಬಿಡೋ ಯೋಚನೆ ಕನ್ಸರ್ವೇಟಿವ್ ಪೇರೆಂಟ್ಸ್ಗೆ. ಕೋ ಎಜುಕೇಷನ್ ಎನ್ವೈರ್ನ್ಮೆಂಟಲ್ಲಿ ನಾವು ಹಾಸ್ಟೆಲಲ್ಲಿ ಬಿಟ್ಟು 4 ವರ್ಷ ಹೇಗೆ ಬಿಡೋದು ಅಂತ ಎಷ್ಟೋ ಹೆಣ್ಣು ಮಕ್ಕಳನ್ನ ವಾಪಸ್ ಕರ್ಕೊಂಡು ಹೋಗಿ BA ಅಥವಾ BCom ಬೇರೆ ಯಾವುದೋ ಡಿಗ್ರಿಗೆ ಅವ್ರಿಗೆ ಅಷ್ಟು ಸಂತೋಷ ಕೊಡದೇ ಇರೋಂಥ ಓದನ್ನು ಬಿಕಾಸ್ ಆಫ್ ಸೇಫ್ಟಿ ಇಶ್ಯೂಸ್ ಇದು ಡಿನೈ ಆಗಿರೋದನ್ನು ಅವರು ನೋಡ್ತಾಯಿದ್ರು. ಹಾಗೆ ಗಂಡು ಮಕ್ಕಳಿಗೆ ಮೆರಿಟ್ ಕಡಿಮೆ ಇದ್ರೂ ಅವರ ತಂದೆ ತಾಯಂದರು ಡೊನೇಷನ್ ಕೊಟ್ಟು ಸೇರಿಸಿ ಓದಿಸ್ತಾ ಇದ್ದಿದ್ದನ್ನು ನೋಡಿದ್ರು. ಆ ಇನಿಕ್ವಾಲಿಟಿನ ಅವರು ಅಬ್ಸರ್ವ್ ಮಾಡಿದರು. ಆವಾಗ ಅವರು ನಿರ್ಧಾರ ಮಾಡಿದ್ರು, ಅದೇ ಹೆಣ್ಣುಮಗಳು ಟೆಕ್ನಿಕಲ್ ಎಜುಕೇಷನ್ ಪಡ್ಕೊಂಡಿದ್ದಿದ್ರೆ ಇವತ್ತು ಅವ್ರ ಲಾಂಚ್ ಇನ್ ಲೈಫ್ ಯಾವುದೋ ಬೇರೆ ಲೆವೆಲಲ್ಲಿ ಇರ್ತಾಯಿತ್ತು. ಅದು ಡಿನೈ ಆಗಿದೆ. ನಾನು ಏನು ಮಾಡ್ಬೋದು ಇದ್ರ ಬಗ್ಗೆ ಅಂತ ಯೋಚನೆ ಮಾಡಿದಾಗ ಒಂದು ತುಂಬ ಕರೇಜಿಯಸ್ ಡಿಸಿಷನ್ ಅದು. ಬರೀ ಹೆಣ್ಮಕ್ಳಿಗೆ ಒಂದು ಕಾಲೇಜ್ ಸ್ಟಾರ್ಟ್ ಮಾಡೋದು ಅವರು ಕನಸ್ಕೊಂಡ್ರು. ಕಂಡು ಒಂದು ಕೆಲವು ಎಕ್ಸ್ಪೀರಿಯನ್ಸ್ಡ್ ಟಾಪ್ ಪೀಪಲ್ ಜೊತೆ ಶೇರ್ ಮಾಡಿದಾಗ ಅವ್ರಿಗೆ ಅಡ್ವೈಸ್ ಬಂದಿದ್ದು, ಮಾಡಬೇಡಿ ಪಂಡಿತ್ರೆ, ವರ್ಕೌಟ್ ಆಗಲ್ಲ ಇದು. ನೀವೇ ನಿಮ್ಮ ಕಾಲೇಜಲ್ಲಿ ನೋಡಿ, ಒಂದು ಕ್ಲಾಸಲ್ಲಿ ಎಷ್ಟು ಜನ ಹೆಣ್ಮಕ್ಳು ಕೂತಿದ್ದಾರೆ ನಿಮ್ಮ ಎಂಜಿನಿಯರಿಂಗ್ ಕಾಲೇಜಲ್ಲಿ? ಸೊ 60 ಕ್ಲಾಸಲ್ಲಿ 50 ಗಂಡು ಮಕ್ಕಳಿದ್ರೆ ಒಂದು 7-8 ಹೆಣ್ಮಕ್ಳು ಇರ್ಬೋದು. ನೀವು ಬರೀ 7-8 ಒಂದೊಂದು ಕ್ಲಾಸ್ಗಿರೋ ಮಕ್ಕಳಿಗೆ ಒಂದು ಕಾಲೇಜೇ ಕಟ್ತೀನಿ ಅಂದರೆ ನೀವು ಸಕ್ಸೀಡ್ ಆಗಲ್ಲ ಅಂತಾನೆ ಹೇಳಿದರು. ಆದರೆ ಅದನ್ನು ಚಾಲೆಂಜ್ ಆಗಿ ತಗೊಂಡು ಕ್ಲೋಸ್ ಮಾಡೋ ಪರಿಸ್ಥಿತಿ ಬಂದರೆ ಮಾಡೋಣ, ಬಟ್ ನಾನು ಪ್ರಯತ್ನ ಬಿಡೋದಿಲ್ಲ, ನನ್ನ ಪ್ರಯತ್ನನ ನಾನು ಬಿಡಲ್ಲ ಅಂತ ನಿರ್ಧಾರ ಮಾಡಿ ಅವರು ತುಂಬ ಜನ ಸಹಕಾರ ನೀಡಿದ್ದಾರೆ ಅವ್ರಿಗೆ ಇದು ಶುರು ಮಾಡಲಿಕ್ಕೆ. ಅವರು ತುಂಬ ಪ್ರಾಮಾಣಿಕ ಮನುಷ್ಯ. ಯಾವುದೇ ಬೇರೆ ದಾರಿನಲ್ಲಿ ಹೋಗಿ ಯಾವ ಪರ್ಮಿಷನ್ನು ತೊಗೊಂಡಿಲ್ಲ. ನೇರವಾಗಿ ನಾನು ವಿಷನ್ ಇದು, ನನ್ನ ಕನ್ವಿಕ್ಷನ್ ಇದು, ನನಗೆ ನೀವು ಅಪ್ರೂವಲ್ ಕೊಡಬೇಕು, ಹೀಗೆ ಒಂದು ಹೋರಾಟ ಮಾಡಿ ತಗೊಂಡಂಥ ಪರ್ಮಿಷನ್ ಇದು. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಫ್ರಮ್ ಫಸ್ಟ್ ಇಯರಿಂದ ಹಿಡಿದು 5th ಇಯರ್ ತನಕನೂ ಎಲ್ಲ ಥರ ಎಕ್ಸ್ಪೋಜರ್ಸು ಸಿಕ್ಕಿದೆ. ಸೈಟ್ ವಿಸಿಟ್ಗೆ ಹೋಗ್ತಾ ಇರ್ತೀವಿ, ಮತ್ತು ವಿಲೇಜ್ ಡಾಕ್ಯುಮೆಂಟೇಷನ್ ಅಂತ ಸ್ಪೆಷಲಾಗಿ ಮಾಡ್ತೀವಿ. ಒಂದು ಯಾವುದಾದ್ರೂ ವಿಲೇಜಲ್ಲಿ ಏನೇನು ಸ್ಪೆಷಾಲಿಟಿ ಇರುತ್ತೆ ಅದನ್ನು ಕಲಿಯೋಕ್ಕೋಸ್ಕರ 1 ವೀಕ್ ಅದಕ್ಕೆ ಡೆಡಿಕೇಟ್ ಮಾಡ್ತೀವಿ. ಆಮೇಲೆ ಲೈವ್ ಕೇಸ್ ಸ್ಟಡೀಸ್, ಲೈವ್ ಸೈಟ್ ವಿಸಿಟ್ಸ್ ಇರುತ್ತೆ, ಮತ್ತು ಆನ್ ಸೈಟ್ ಆನ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಕೂಡ ಇರುತ್ತೆ. ಇನ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಅಥವಾ ಒಂದು ಪರ್ಟಿಕ್ಯುಲರ್ ಬಿಲ್ಡಿಂಗ್ ಬಗ್ಗೆ ಸ್ಟಡಿ ಮಾಡೋದ್ರಿಂದ ಇರ್ಬೋದು, ಎಲ್ಲದನ್ನು ಆರ್ಗನೈಸ್ ಮಾಡ್ತಾರೆ. ಅದು ಅಲ್ಲದೆ ಸಾಫ್ಟ್ವೇರ್ ಸ್ಕಿಲ್ಸ್ ಕೂಡ ಕಲಿಸ್ಕೊಡ್ತಾರೆ ಕಾಲೇಜಲ್ಲಿ. ಬೇಸಿಕ್ಲಿ ಇಲ್ಲಿ ತನಕ ನೋಡ್ಕೊಂಡು ಬಂದಿರೋದು ಬೋತ್ ಕೋಎಡ್ ಇರೋದು, ಲೈಕ್ ವಿ ಹ್ಯಾವ್
ಗೈಸ್ ಆ್ಯಂಡ್ ಗರ್ಲ್ಸ್ ಟುಗೆದರ್. ನನಗೆ ಒಂದು ಅನ್ಸೋದೇನು ಅಂತಂದರೆ ಆಪರ್ಚುನಿಟೀಸ್ ಏನಿದೆ ಇಟ್ ಈಸ್ ಕ್ಲಿಯರ್ಲಿ ವೆರಿ ಮೋರ್ ಇಲ್ಲಿ ಬರೀ ವಿಮೆನ್ ಕಾಲೇಜ್ ಆಗಿರೋದ್ರಿಂದ ನಮ್ಮ ಫೀಲ್ಡ್ ಹ್ಯಾಸ್ ವಿ ನೋ ಇಟ್ ಈಸ್ ಅ ಮ್ಯಾನ್ ಡಾಮಿನೇಟಿಂಗ್ ಫೀಲ್ಡ್ ಇರೋದ್ರಿಂದ ಜಸ್ಟ್ ವುಮೆನ್ಸ್ ಇರೋದ್ರಿಂದ ವಿ ಗೆಟ್ ಮೋರ್ ಆಪರ್ಚುನಿಟೀಸ್ ಟು ಎಕ್ಸ್ಪ್ಲೋರ್ ಇನ್ ಎವ್ರಿ ಸಾರ್ಟ್ಸ್ ಆಫ್ ಥಿಂಗ್. ಕನ್ಸ್ಟ್ರಕ್ಷನಿಂದ ಹಿಡಿದು ಪ್ರತಿಯೊಂದು ಕೆಲಸನೂ ವಿ ಡೂ ಇಟ್ ಆರ್ ಸೆಲ್ಫ್. ಕ್ಯಾಂಟೀನ್ ಚೆನ್ನಾಗಿದೆ, ಹ್ಯಾಸ್ ಟು ಬಿಗಿನ್ ವಿತ್ ದ್ಯಾಟ್. ಬೆಳಗ್ಗೆ ಬ್ರೇಕ್ಫಾಸ್ಟ್ ಸಿಗುತ್ತೆ ಮತ್ತು ಲಂಚ್ ಕೂಡ ಪ್ರೊವೈಡ್ ಮಾಡ್ತಾರೆ, ಬೋತ್ ಫಾರ್ ಹಾಸ್ಟೆಲೇಟ್ಸ್ ಮತ್ತು ಡೇ ಸ್ಕಾಲರ್ಸ್ ಇಬ್ರಿಗೂ ಕೂಡ. ನಾನು ಡೇ ಸ್ಕಾಲರ್ ಆಗಿರೋದ್ರಿಂದ ಐ ನೋ ಫ್ಯೂ ಥಿಂಗ್ಸ್ ಅಬೌಟ್ ಹಾಸ್ಟೆಲ್ ಚೆನ್ನಾಗಿದೆ, ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಸೇಫ್ಟಿ ವೈಸ್ ಬಂತು ಅಂತ ಅಂದರೆ ದೇ ಎನ್ಶೋರ್ ದಟ್ ಆರ್ ಸೇಫ್ಟಿ ಈಸ್ ಫಸ್ಟ್, ದೇ ಗಿವ್ ಪ್ರಿಯಾರಿಟಿ ಟು ಆರ್ ಸೇಫ್ಟಿ. ಆ್ಯಂಡ್ ಫ್ಯಾಕಲ್ಟೀಸ್ ಬಂದು ದೇ ಆರ್ ವೆರಿ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್. ನಾವು ಏನೇ ಡೌಟ್ ಇತ್ತು ಅಂದರೂ ಆನ್ ಸ್ಪಾಟ್ ಕ್ಲಿಯರ್ ಮಾಡಿಕೊಡ್ತಾರೆ, ಯಾವಾಗ ಹೋದ್ರೂ ಅವೈಲೇಬಲ್ ಇರ್ತಾರೆ ಇನ್ ಕಾಲೇಜ್ ಆ್ಯಂಡ್ ಆಫ್ಟರ್ ಕಾಲೇಜ್ ಅವರ್ಸ್ ಆಲ್ಸೋ. ನಾವು ನಮ್ಮ ಜಗತ್ತು ಎಷ್ಟೇ ಮುಂದುವರೆದಿರಬಹುದು, ಎಷ್ಟೇ ಆಧುನಿಕತೆ ನಮ್ಮಲ್ಲಿ ಇನ್ವಾಲ್ವ್ ಆಗಿರಬಹುದು, ಬಟ್ ಫೀಮೇಲ್ ವುಮನ್ ಅಂತ ಬಂದಾಗ ಅಲ್ಲಿ ಸೇಫ್ಟಿ ಸೆಕ್ಯುರಿಟಿ ಅನ್ನೋದು ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ GSSS ಕಾಲೇಜ್ ಏನಿದೆ, ಈ ಕ್ಯಾಂಪಸ್ ಏನಿದೆ, ಎಷ್ಟು ಸುರಕ್ಷಿತ? ನಾನು ಒಂದು ಕ್ಲಿಯರ್ ಮಾಡ್ತೀನಿ, ಇದು ಈ ಸಂಸ್ಥೆ ಹೆಣ್ಮಕ್ಕಳನ್ನ ಅಲೂಫಾಗಿಟ್ಟು ಅವ್ರನ್ನ ಎಜುಕೇಟ್ ಮಾಡುವ ಉದ್ದೇಶ ಅಲ್ಲ ನಮ್ಮದು. ಇಟ್ ಈಸ್ ಜಸ್ಟ್ ಟು ಗಿವ್ ದೆಮ್ ಅ ಫ್ರೀ ಎನ್ವೈರ್ನ್ಮೆಂಟ್ ವೇರ್ ದೇ ಕ್ಯಾನ್ ರೋಮ್ ಅರೌಂಡ್ ಫ್ರೀಲಿ ವಿದೌಟ್ ಎನಿ ಫಿಯರ್ ಆರ್ ಎನಿ ಥ್ರೆಟ್. ದಟ್ ಈಸ್ ದ ಪ್ರೈಮರಿ ರೀಸನ್. ಆ್ಯಂಡ್ ಸೆಕೆಂಡ್ಲಿ, ನಾವು ಮಾಡ್ಕೊಂಡಿರೋಂಥ ವ್ಯವಸ್ಥೆಯಲ್ಲಿ ಹೇಗಿದೆ ಅಂತಂದರೆ, ಒಂದು ಹೆಣ್ಮಗಳು ಶಿ ಕ್ಯಾನ್ ಸ್ಟಡಿ ಫ್ರೀಲಿ, ಮೂವ್ ಅರೌಂಡ್ ಫ್ರೀಲಿ ವಿದೌಟ್ ಎನಿ ಕೈಂಡ್ ಆಫ್ ವರಿ. ಯಾವ ಥ್ರೆಟ್ಟು ಇಲ್ಲದೆ ಇಲ್ಲಿ ಆರಾಮಾಗಿ ಅಷ್ಟು ಅವ್ರಿಗೆ ರಿಲೀಫ್ ಸಿಕ್ಕಿದ ಮೇಲೆ ಅವ್ರು ಓದಿನ ಬಗ್ಗೆ ತುಂಬ ಚೆನ್ನಾಗಿ ಫೋಕಸ್ ಮಾಡ್ಬೋದು. ನಾವು ಅದರ ಫಲ ನೋಡ್ತಾ ಇದ್ದೀವಿ. ಈಗ ನೀವು ಬಂದಾಗಲೇ ಇಲ್ಲಿ ನೋಡ್ಬೋದು, ಎಲ್ಲಿ ಅಂದರೆ ಅಲ್ಲಿ ಆರಾಮಾಗಿ ಕೂತ್ಕೊಂಡು ಮಕ್ಕಳು ಹೆಂಗಂದರೆ ಹಂಗೆ ಕೂತ್ಕೊಂಡು ಓದ್ಕೋತಾ ಇದ್ದಾರೆ. ಆ ಫ್ರೀಡಮ್ ಕೊಡೋದಕ್ಕೆ ನಾವು ಮಾಡಿರೋಂಥ ಒಂದು ಸೇಫ್ ಎನ್ವೈರ್ನ್ಮೆಂಟ್. ಹಾಗೆ ನಮ್ಮ ಹಾಸ್ಟೆಲ್ ಫೆಸಿಲಿಟಿ, ನಮ್ಮಲ್ಲಿ 800 ಮಕ್ಕಳಿದ್ದಾರೆ ಹಾಸ್ಟೆಲಲ್ಲಿ. ಸೊ ಯಾವುದೇ ಹೆಣ್ಮಗಳು ಇಲ್ಲಿದ್ರೂ ನಾವು ಪ್ರೊವೈಡ್ ಮಾಡೋಂಥ ಸೆಕ್ಯೂರಿಟಿ ಫೀಚರ್ಸಿಂದ ಶಿ ಕ್ಯಾನ್ ಬಿ ರಿಲ್ಯಾಕ್ಸ್ಡ್ ವಿತೌಟ್ ಎನಿ ವರೀಸ್. ಓಕೆ, ಅದ್ರ ಜೊತೆಗೆ ಕೊನೆಯದಾಗಿ ಏನು ಹೇಳ್ತೀರಾ ಅಂತ, ಯಾಕಂದರೆ ನನಗೆ ಈ ಒಂದು ಅರ್ಧ ಗಂಟೆಯ ಕಾರ್ಯಕ್ರಮದಲ್ಲಿ ಎಂಟೈರ್ ನಿಮ್ಮ ಕ್ಯಾಂಪಸ್, ಸ್ಪೆಷಲಿ ಈ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಬಗ್ಗೆ ನಾನು ತಿಳಿಸ್ಕೊಡ್ಬೇಕು. ನಾನು ನೋಡಬೇಕಾಗಿರೋದು ಮತ್ತು ನಮ್ಮ ವೀಕ್ಷಕರಿಗೂ ತೋರಿಸ್ಬೇಕಾಗಿರೋದು ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಇಲ್ಲಿದೆ. ಸೊ ನಿಮ್ಮ ಕೊನೆಯ ಒಪಿನಿಯನ್ ಏನು ಹೇಳ್ತೀರಿ? GSSS School of Architecture for Women is a college that runs without taking donations. We stick to the fee structure given by the government. ನಾವು ಅವರ ನಾಟಾ ಸ್ಕೋರನ್ನ ನೋಡಿ ನಾವು ಫೀ ಕನ್ಸೆಷನ್ ಕೂಡ ಕೊಡ್ತೀವಿ. ಆ್ಯಂಡ್ ವಿ ಗಿವ್ ದೆಮ್ ಎಕ್ಸಲೆಂಟ್ ಹಾಸ್ಟೆಲ್ ಫೆಸಿಲಿಟಿ, ಬಿಕಾಸ್ ಅವರು ತುಂಬ ವರ್ಕ್ ಮಾಡೋದಿರುತ್ತೆ ಲೇಟ್ ನೈಟ್ಸ್. ಸೊ ಕ್ಯಾಂಪಸ್ಸಲ್ಲೇ ಇದ್ದು, ಇಫ್ ವಿ ಆರ್ ರೆಡಿ ಟು ಮೇಕ್ ಇಟ್ ಅ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಆಲ್ಸೋ ಫಾರ್ ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್, ಬಿಕಾಸ್ ದ ಹಾಸ್ಟೆಲ್ ಇಸ್ ರೈಟ್ ನೆಕ್ಸ್ಟ್ ಟು ದ ಕಾಲೇಜ್ ಆ್ಯಂಡ್ ದೆರ್ ಇಸ್ ಅ ಸೆಕ್ಯೂರಿಟಿ ಟು ಗಾರ್ಡ್ ದೆಮ್, to escort them back to their hostel, even if it's a very small distance. Parents ಅವರು ಅದಕ್ಕೆ ಚೂಸ್ ಮಾಡಬೇಕು. ನಮ್ಮ ಫ್ಯಾಕಲ್ಟಿ they are qualified and extremely talented, and as girls, and being only girls, they are given lot of freedom to do as per their imagination and whatever capability. And parents ಯಾಕೆ ಇದನ್ನು ಚೂಸ್ ಮಾಡಬೇಕು ಅಂದರೆ, it is easy on their pockets, safe for their girls, and my faculty is excellent, the infrastructure is excellent, and the girls will enjoy their stay here because they are learning without being sidelined, without any inhibitions. They can work and they can emerge as excellent professionals in their future. ರೈಟ್ ಅನುಪಮ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೀವು ಕಾಲೇಜ್ ಬಗ್ಗೆ ತಿಳಿಸ್ಕೊಟ್ರಿ. ನನಗೆ ಕಾಲೇಜ್ ಟೂರ್ ಮಾಡ್ತೀನಿ, ನೀವು ಹೇಳಿರುವಂಥ ಯಾವ್ಯಾವ ಅಂಶ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. GSSS ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟ್ನ
ಆರ್ಟ್ ಲ್ಯಾಬಲ್ಲಿ ನಾನಿದ್ದೀನಿ. ಸೊ ಈ ಆರ್ಟ್ ಲ್ಯಾಬಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ಬೇರೆ ಬೇರೆ ಆರ್ಟ್ಸ್ಗಳನ್ನು ಮಾಡ್ತಾಯಿದ್ರು. ನನ್ನ ಕೈಯಲ್ಲಿ ಹಿಡ್ಕೊಂಡಿರೋದು ಕೊಮಿಕೋ ಅಂತ. ಸೊ ಇದನ್ನು ಜಮ್ಮು ಕಾಶ್ಮೀರಲ್ಲಿ ಕಿಟಕಿಗಳಿಗೆ ಉಪಯೋಗಿಸ್ತಾರಂತೆ. ಅದ್ರ ಜೊತೆಗೆ ಜಪಾನಲ್ಲೂ ಕೂಡ ಇದರ ಉಪಯೋಗ ಆಗುತ್ತೆ. ಹೇಗಾಗುತ್ತೆ, ಇದನ್ನು ಹೇಗೆ ಮಾಡ್ತಾರೆ ಅಂತ ಕೇಳೋಣ. ಇದರಲ್ಲಿ ಗ್ಲೂ ಇಲ್ಲ, ಗಮ್ ಇಲ್ಲ, ಏನೂ ಇಲ್ಲ, ಕೇವಲ ಕೈಯಿಂದ ಜೋಡಿಸಿರೋದಿದು. ನನ್ನ ಜೊತೆ ಒಬ್ಬರು ಸ್ಟೂಡೆಂಟ್ ಇದ್ದಾರೆ. ಹಾಯ್. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ಶೋಭಶ್ರೀ. ಓಕೆ. ಶೋಭಾ, ಯಾವ ಸೆಮ್ಮು? ಥರ್ಡ್ ಸೆಮ್, ಸೆಕೆಂಡ್ ಇಯರ್. ಓಕೆ. ಸೊ ಈ ಕೊಮಿಕೋ ಯಾವುದಕ್ಕೆ ಫೇಮಸ್ಸು, ಯಾವುದಕ್ಕೋಸ್ಕರ ಮಾಡ್ತಾರೆ? ಕುಮಿಕೋ ಮೊದಲು ಸ್ಟಾರ್ಟ್ ಆಗಿದ್ದು ಜಪಾನ್ ದೇಶದಲ್ಲಿ. ಇದಕ್ಕೆ 600 ವರ್ಷದ ಇತಿಹಾಸ ಇದೆ. ಇದನ್ನು ಯೂಶಲಿ ಜಪಾನಲ್ಲಿ ಎಲ್ಲ ಆರ್ಟಿಫಿಷಿಯಲ್ ಐಟಮ್ಸ್ ಅಥವಾ ಜ್ಯುವೆಲರಿ ಬಾಕ್ಸ್ಗೆಲ್ಲ ಬಳಸ್ತಾರೆ. ನಾವು ಪಾರ್ಟಿಷನ್ ವಾಲ್ ಅಂತ ಅಂತೀವಿ. ಅಂದರೆ ಅಡುಗೆ ಮನೆ ಮತ್ತು ಡೈನಿಂಗ್ ಹಾಲ್ ಸಪ್ರೇಷನ್ ಬೇಡ, ಒಬ್ಬರಿಂದ ಒಬ್ರಿಗೆ ಮಾತಾಡೋದು ಕೇಳಬೇಕು ಅನ್ನೋ ಕಾರಣಕ್ಕೂ ಇದನ್ನು ಬಳಸ್ತಾರೆ. ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಅರ್ಥಕ್ವೇಕ್ ಝೋನ್ ಆಗಿರೋದ್ರಿಂದ ಇದನ್ನು ಯೂಶಲಿ ಬಳಸ್ತಾರೆ. ಯಾಕಂದರೆ ಇದಕ್ಕೆ ಕಾಸ್ಟ್ ಕಮ್ಮಿ ಮತ್ತು ಇದನ್ನು ಅಟ್ಲೀಸ್ಟ್ ಬಿದ್ದೋದ್ರೂ ಇದನ್ನು ಜಾಯಿನ್ ಹಾಗೆ ಮಾಡ್ಬೋದು. ಹೌದು, ಇದು ಲೈಕ್ ಇಂಟರ್ ಕನೆಕ್ಟ್ ಆಗಿದೆ. ಇಲ್ಲಿ ಮಿಡಲ್ ಮೆಂಬರ್ಸ್ ಎಲ್ಲ ಟೆನ್ಷನ್ ಮತ್ತು ಕಂಪ್ರೆಷನ್ ಮೇಲೆ ನಿಂತಿರುತ್ತೆ. ಸೊ ನಾನು ಇದನ್ನು ತೆಗಿಬಹುದಾ? ಹಾಂ, ತೆಗಿಬೋದು. ಮತ್ತೆ ಜೋಡಿಸ್ತಾರೆ? ಮತ್ತೆ ಜೋಡಿಸ್ಬೋದು. ಇದು ಔಟರ್ ಮೆಂಬರ್ಸ್ ಬಂದುಬಿಟ್ಟು ಇಂಟರ್ ಲಾಕಿಂಗ್ ಸಿಸ್ಟಮಲ್ಲಿ ಲಾಕ್ ಆಗಿರುತ್ತೆ. ಇದನ್ನು ನಾವು ಹ್ಯಾಕ್ಸೋ ಬ್ಲೇಡಿಂದ ಮತ್ತು ಟಂಗ್ ಆ್ಯಂಡ್ ಗ್ರೂ ಜಾಯಿಂಟಿಂದ ಜಾಯಿನ್ ಮಾಡಿರ್ತೀವಿ. ಸೊ ಇದನ್ನು ನಾವು ಹಿಂಗೆ ಜಾಯಿನ್ ಮಾಡಿದಾಗ ಹಿಂಗೆ 3 ಕಡೆ ಜಾಯಿನ್ ಮಾಡಿರ್ತೀವಿ. ಮಿಡಲ್ ಮೆಂಬರ್ಸ್ ಮಾತ್ರ ಕಂಪ್ರೆಷನ್ ಮತ್ತು ಬಟ್ ಟೆನ್ಷನ್. ಇದು ಸ್ಟ್ರಾಂಗ್ ಆಗಿರುತ್ತಾ? ಹೌದು, ಇದು ಹಿಂಗೆ ಕನೆಕ್ಟ್ ಮಾಡ್ತಾ ಹೋದ್ರೆ ಸ್ಟ್ರಾಂಗ್ ಆಗಿರುತ್ತೆ. ಓಕೆ. ಸೊ ನೋಡಿದ್ರಲ್ಲ, ಈ ಕಾಲೇಜ್ನ ವಿದ್ಯಾರ್ಥಿಗಳ ಸ್ಪೆಷಾಲಿಟಿ ಇದು. ಆರ್ಟ್ನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ಟೆಕ್ನಿಕಲಿ ಅವ್ರು ಹೇಗೆ ಇದನ್ನು ಉಪಯೋಗಿಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತೀವಿ. ಆದರೆ ಈ ಆರ್ಟ್ ಫಾರ್ಮ್ ಬಗ್ಗೆ ನಾನು ಇನ್ಫಾರ್ಮೇಷನ್ ನಿಮಗೆ ನೀಡ್ತಾ ಇದ್ದೆ. ಅದ್ರ ಜೊತೆಗೆ ಶೋಭಾ, ಹೇಗಿದೆ ನಿಮ್ಮ ಕಾಲೇಜು, ನಿಮ್ಮ ಫ್ಯಾಕಲ್ಟಿ ಎಕ್ಸ್ಪೀರಿಯನ್ಸ್ ಹೇಗಿದೆ? ಕಾಲೇಜ್ ಚೆನ್ನಾಗಿದೆ. ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ಅಂದರೆ ಒಂದು ಕ್ಲಾಸ್ ರೂಮಲ್ಲೇ ಕೂತ್ಕೊಂಡು ಮಾಡಬೇಕು ಅಂತ. ಎಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದ್ದಾಗೆ ನಮಗಿಲ್ಲ ರಿಸ್ಟ್ರಿಕ್ಷನ್ಸ್. ನಾವು ಯಾವುದೇ ಸಬ್ಜೆಕ್ಟ್ ಡೌಟ್ಸ್ನ ಯಾವುದೇ ಟೀಚರ್ಸಿಗೆ ಬೇಕಾದ್ರೂ ಕೇಳ್ಬೋದು. ಯಾಕಂದರೆ ಎಲ್ಲ ಟೀಚರ್ಸ್ಗೂ ಎಲ್ಲ ಸಬ್ಜೆಕ್ಟ್ಸ್ ಬಗ್ಗೆ ಗೊತ್ತಿರುತ್ತೆ. ಯೂಶಲಿ ನಾವು ಸಾಂಗ್ಸ್, ಮೂವೀಸ್ ಹಾಕ್ಕೊಂಡೆಲ್ಲ ಶೀಟ್ಸ್ ಮಾಡ್ತಿರ್ತೀವಿ. ಬಟ್ ಕಾನ್ಸಂಟ್ರೇಷನ್ ಆ ಕಡೆಗೆ ಇರಲ್ಲ, ಶೀಟ್ಸ್ ಮೇಲೆ ಇರುತ್ತೆ. ಸೊ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಕಮ್ಮಿ ಜನ ಆಗಿರೋದ್ರಿಂದ ಎಲ್ಲ ಟೀಚರ್ಸು ಎಲ್ಲ ಎಂಜಾಯಿಂಗ್ ಯುವರ್ ವರ್ಕ್? ಯಾ, ಐ ಆಮ್ ಎಂಜಾಯಿಂಗ್. ಓಕೆ, ರೈಟ್, ಫೈನ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. GAAA ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಫಾರ್ ವಿಮೆನ್ ಸೆಕ್ಷನ್ನಲ್ಲಿ ನಾನಿದ್ದೀನಿ. ಸೊ ಈಗ ಪ್ರಿನ್ಸಿಪಲ್ ಮ್ಯಾಮ್ನ ಮಾತನಾಡಿಸುವಂತಹ ಸಮಯ. ನಮ್ಮ ಜೊತೆಗೆ ಪ್ರಿನ್ಸಿಪಾಲ್ ಅರ್ಚನಾ ಉತ್ತಯ್ಯ ಅವರಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೌ ಆರ್ ಯು? ಐ ಆಮ್ ಗುಡ್. ಓಕೆ. ಸೊ ನಿಮ್ಮ ಕಾಲೇಜ್ ಬಗ್ಗೆ ಏನೆಲ್ಲ ತಿಳಿಸ್ಕೊಡ್ತೀರಿ? ಈ 2020ಯಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರಿ ಈ ಒಂದು ಹೊಸ ಕೋರ್ಸ್ ಅಂತ ಹೇಳಿದ್ರಿ, ಆರ್ಕಿಟೆಕ್ಚರ್. ಸೊ ಇಲ್ಲಿವರೆಗೂ ರೆಸ್ಪಾನ್ಸ್ ಹೇಗಿದೆ? ಈ ಕೋರ್ಸ್ ಬಗ್ಗೆ ತಿಳಿಸ್ಕೊಡ್ಬೋದಾ? ಇದು ಫುಲ್ ಆಲ್ ಓವರ್ ಇಂಡಿಯಾ. ದಿಸ್ ಇಸ್ ದಿ there are only 2 schools of architecture for women. One is us, the other one is in Pune. So you can say for South India, id matra nam college matra, for especially for only for women college, architecture college, this is the only college that we have. Architecture as a course is ಹೆಸರು ಹಂಗೆ ಆರ್ಕಿಟೆಕ್ಚರ್, ಅದರಲ್ಲಿ ಆರ್ಟ್ ಇದೆ, ಟೆಕ್ನಾಲಜಿ ಇದೆ. So it is a combination of art and technology. This is the only profession, it is a profession, it's a 5-year course. This is the only profession which involves the left side and the right side of your brain. Nimgella gottu, left side is meant for art, right side of the brain is meant for technology. So this is the only profession which mixture of both art and science. So it's a 5-year course. You have 10 semester, wherein in the 9th semester you do a professional training. ನೀವು ಪ್ರೊಫೆಸರು ಹೌದು, ಪ್ರಿನ್ಸಿಪಾಲು ಹೌದು. ಸೊ ದ್ಯಾಟ್ ಐ ಆಮ್ ಆಸ್ಕಿಂಗ್ ದಿಸ್ ಕ್ವಶನ್. ಈ ಆರ್ಕಿಟೆಕ್ಚರ್ ಕೋರ್ಸ್ ತೊಗೊಂಡ್ರೆ ಮಾರ್ಕೆಟಲ್ಲಿ ಇದರ ವ್ಯಾಲ್ಯೂ ಏನಿದೆ? ಯಾಕಂದರೆ ಒಂದು ಸ್ವಲ್ಪ ಈ ಆರ್ಕಿಟೆಕ್ಚರ್ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡೋರ ಸಂಖ್ಯೆ ಸ್ವಲ್ಪ ಕಮ್ಮಿ ಬೇರೆ ಕೋರ್ಸಸ್, ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ ಹೋಲಿಸಿದ್ರೆ. ಸೊ ಈ ಕೋರ್ಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ? ಮೇಡಮ್, ಆರ್ಕಿಟೆಕ್ಚರ್ is a course ನೀವು ತಾನಾಗಿ ಸ್ಟಾರ್ಟ್ ಮಾಡ್ಕೋಬೋದು. ಅದಾದಮೇಲೆ ಒನ್ಸ್ ಯು ಫಿನಿಶ್ ದ ಕೋರ್ಸ್, you do not have to wait for some office to give you. And there is retirement age ಅಂತ ಇಲ್ಲ ಆರ್ಕಿಟೆಕ್ಟ್. ಈಗ there are architects who are 90, 95 who are still practicing. There is no life for this profession. Yes,
everything is like, since it's a hands-on this thing, with experience you gain knowledge. So at the age of 20-25 you may not get good projects, but by the time, if you can sustain for the first 5 years after completing architecture, then the avenue is vast. The beauty is you do not have to wait for somebody to offer you a job, you don't have to wait for somebody to give you a project, you can start off on your own. ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ಇನ್ನೂ ಒಂದು 5-10 ಜನರಿಗೆ ಕೆಲಸ ಕೊಡಬಹುದು ಅಂತ ಕೊಡ್ಬೋದು. ನಮ್ಮ ಡಾಟ್ರು ಇಲ್ಲಿ 4th ಇಯರಲ್ಲಿ ಇದ್ದಾರೆ. ಇದು ಬಹಳ ಒಳ್ಳೆ ಕಾಲೇಜು, ಎಸ್ಪೆಷಲಿ ಫಾರ್ ವಿಮೆನ್ಸ್. ನನಗೆ ಅನಿಸಿದ್ದು ಏನು ಅಂತಂದರೆ ತುಂಬ ಸೇಫ್, ಹೆಣ್ಮಕ್ಳಿಗೆ ಎಸ್ಪೆಷಲಿ ತುಂಬ ಸೇಫ್ ಜಾಗ ಇದು. ಮತ್ತು ಭಾಳ ಒಳ್ಳೆ ಎನ್ವೈರ್ನಮೆಂಟ್, ಒಳ್ಳೆ ವಾತಾವರಣ ಇಲ್ಲಿದೆ ಕಲೀಲಿಕ್ಕೆ. ಮತ್ತು ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್ಗೆ ಏನೇನು ಬೇಕಾಗಿರತಕ್ಕಂಥ ಎಲ್ಲ ಫೆಸಿಲಿಟೀಸ್ ಕೂಡ ಈ ಕಾಲೇಜಲ್ಲಿದೆ. ಭಾಳ ಒಳ್ಳೆ ವಾತಾವರಣ ಇದೆ. ಈವನ್ ಇಲ್ಲಿಂದ ಫ್ಯಾಕಲ್ಟೀಸ್ ಇದ್ದಾರಲ್ಲ, ಅವರು ತುಂಬ ಒಳ್ಳೆ ಫ್ಯಾಕಲ್ಟೀಸು, ಭಾಳ ಒಳ್ಳೆ ಟೀಚರ್ಸು. ಅವರಿಂದ ನಮ್ಮ ಮಕ್ಕಳು ಚೆನ್ನಾಗಿ ಕಲಿತಾ ಇದ್ದಾರೆ. ಅವ್ರ ಟೀಚರ್ಸಿಂದ ನಮ್ಮ ಮಕ್ಕಳು, ಅವರಲ್ಲಿ ಒಳ್ಳೆ ಧೈರ್ಯ, ಒಳ್ಳೆ ಕಾನ್ಫಿಡೆನ್ಸ್ ಅವರಲ್ಲಿ ಬೆಳೀತಾ ಇದೆ. ಸೊ ನನಗೆ ತುಂಬಾ ಹೆಮ್ಮೆ ಇದೆ, ನನ್ನ ಮಗಳು ಈ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಐ ಆಮ್ ವೆರಿ ಪ್ರೌಡ್. ನಾನು ಪ್ರತಿಯೊಬ್ಬರಿಗೂ ಹೆಣ್ಮಕ್ಳಿಗೆ ರೆಕಮೆಂಡ್ ಮಾಡ್ತೀನಿ, ಯಾರು ಈ ಆರ್ಕಿಟೆಕ್ಚರಲ್ಲಿ ಓದ್ಲಿಕ್ಕೆ ಬಯಸ್ತಾರೆ ಅವರು G3SS ಕಾಲೇಜ್ ಆಫ್ ಇದು ಆರ್ಕಿಟೆಕ್ಚರಲ್ಲಿ ಓದಿ ಅಂತ ನಾನು ಸ್ಟ್ರಾಂಗ್ಲಿ ರೆಕಮೆಂಡ್ ಮಾಡ್ತೇನೆ. Actually, we are sitting and talking in front of this village planning and town planning. Yes. So, idra bagge I helboda? would like to tell you a little bit. This beginning of the semester, this is also maybe you can say which we undertook as a department. So for beginning of the semester, for first 15 days, they were sent to a village called as Hadinaru, which is around 60 kilometers from here. And the story is that's where the first Wadeyar king came and set up this thing. He married somebody from Hadinaru. That's the history behind this thing. So they went and studied a village environment. When we think about architecture, straight away we think about multi-storied building and complexes and things like that. So you have to, architecture, you have to find out, see, architecture varies. If you go to Rajasthan, you have different kind of architecture. If you go to Kerala, it is different. Why is this different? It's because of the social customs, climate, all these play a big role. So that is what we want our students to understand. So instead of straight away design high rises, ನಾವು ಅವ್ರನ್ನ ವಿಲೇಜ್ಗೆ ಹದಿನಾರು ವಿಲೇಜ್ ಕರ್ಕೊಂಡು ಹೋದ್ವಿ. 15 days ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ರು, ದ ಹೋಲ್ ಬ್ಯಾಚ್. ಆ್ಯಂಡ್ ವಿ ಮೇಡ್ ದೆಮ್ ಸ್ಟಡಿ ದ ಸೋಷಿಯಲ್ ಕಲ್ಚರ್, ಹೆಂಗೆ, ಹೌ ದೇ ಯೂಸ್ ದ ಟೆಂಪಲ್ ಸ್ಕ್ವೇರ್, ಪೂಜೆ ಬಿಟ್ಟು ಪೂಜೆ ಜೊತೆಗೆ ಇನ್ನೇನೆಲ್ಲ ಆಗ್ತದೆ, ನಿಮ್ಮ ಮನೆ ಮುಂದೆ ಜಗಲಿ ಅಲ್ಲಿ ಏನೆಲ್ಲ ಆಗ್ತದೆ. ಸೊ ಅದನ್ನ ಸ್ಟಡಿ ಮಾಡಿಬಿಟ್ಟು something called as a parallel studio. Parallel studio ಅಂದರೆ all the 4 batches, they were given the same, they were given sites in this village, not the same site, but all the projects happened in this village. So they had to do parallel, it is called as the parallel studios. Right, Archana ma'am, thank you so much. ನಿಮ್ಮ ಜೊತೆ ಮಾತಾಡಿ ಸಾಕಷ್ಟು ಇನ್ಫಾರ್ಮೇಷನ್ ಸಿಕ್ತು. ಥ್ಯಾಂಕ್ ಯು. GSSS ಕಾಲೇಜ್ನ ವಿಶೇಷತೆ ಗೋಲ್ಡನ್ ಲೈಫ್ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ರೀಚ್ ಆಗಿದೆ. ಅದರ ಜೊತೆಗೆ ಇಲ್ಲಿನ ಇನ್ಫಾರ್ಮೇಷನ್ ಕೂಡ ನಿಮಗೆ ಸಾಕಷ್ಟು ಇನ್ಫಾರ್ಮೇಟಿವ್ ಮತ್ತು ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತೀರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.